ಮೈಕ್ರೋಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ಅರಕಲಗೂಡು ತಾಲೂಕಿನ ಕಂಟೇನಹಳ್ಳಿ ಗ್ರಾಮದ ಮೃತ ರೈತ ಕೆಡಿ ರವಿ ನಿವಾಸಕ್ಕೆ ಪೊಟ್ಯಾಟೋ ಕ್ಲಬ್ ಅಧ್ಯಕ್ಷ ಎಚ್ ಯೋಗರಮೇಶ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ನೀಡಿದರು. ಆಧುನಿಕ ತಂತ್ರಜ್ಞಾನದಲ್ಲಿಯೂ ರೈತರ ಆತ್ಮಹತ್ಯೆ ಪ್ರಕರಣ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಈ ಸಮಸ್ಯೆ ಪರಿಹಾರಕ್ಕೆ ಬೆಂಬಲ ಬೆಲೆಯಿಂದ ಮಾತ್ರ ಸಾಧ್ಯ. ಕಾನೂನು ಕಟ್ಟಳೆಗಳಿಂದ ರೈತರ ಬದುಕು ಬದಲಾಗುವುದಿಲ್ಲ. ಬದಲಿಗೆ ಮಾರುಕಟ್ಟೆ ವ್ಯವಸ್ಥೆ, ಬೆಂಬಲ ಬೆಲೆ, ಗುಣಮಟ್ಟದ ಬೀಜಗಳ ಸರಬರಾಜಿಗೆ ಮುಂದಾಗಬೇಕೆಂದು ಅವರು ಕೇಂದ್ರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಮೈಕ್ರೋಫೈನಾನ್ಸ್ ಕಿರುಕುಳಗಳ ಸಲುವಾಗಿ ಕಾನೂನು ರೂಪಿಸಲು ಮುಂದಾಗಿರುವುದು ಸ್ವಾಗತಾರ್ಹವಾದರೂ ರೈತರು ಮೈಕ್ರೋಫೈನಾನ್ಸ್ ಬ್ಯಾಂಕ್ಗಳಿಂದ ಪಡೆಯುವ ಕೃಷಿ ಸಾಲಕ್ಕೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಕೈಗಾರಿಕಾ ಉದ್ಯಮಿಗಳು, ವ್ಯಾಪಾರಸ್ಥರು ಪಡೆಯುವ ಸಾಲಗಳಂತೆ ರೈತರ ಸಾಲಗಳಿಗೂ ರಿಯಾಯಿತಿ ಕಲ್ಪಿಸಬೇಕು. ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಗುರು, ಮಂಜು, ಯೋಗೇಶ್ ಇನ್ನು ಹಲವು ಮುಖಂಡರು, ಗ್ರಾಮಸ್ಥರು ಇದ್ದರು. ಮಾಡಿಕೊಳ್ಳುವಂಥ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರ್ದೈವ. ಏಕೆಂದರೆ ಇವತ್ತು ಕೈಗಾರಿಕೋದ್ಯಮಿಗಳಿರ್ಬೋದು, ಇತರೆ ವ್ಯಾಪಾರಸ್ಥರಿರ್ಬೋದು, ಪ್ರತಿಯೊಬ್ಬರು ಸಾಲ ಮಾಡ್ತಾರೆ. ಆದರೆ ರೈತ ಇವತ್ತು ಸಾಲವನ್ನು ತೀರಿಸಲಾರದಂಥ ಒಂದು ಪರಿಸ್ಥಿತಿಗೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳೇ ನೇರ ಕಾರಣ. ಇದು ಯಾವುದೋ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು, BJP, JDS ಎಲ್ಲ. ಇವತ್ತು ಸರ್ಕಾರಗಳೇನು ಮಾಡ್ತಾ ಇದೆ, ಮೈಕ್ರೋ ಫೈನಾನ್ಸು ಅವರ ಕಿರುಕುಳ ಅಂತ ಹೇಳಿ ಇವತ್ತು ರೈತರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಹೌದು, ಒಂದು ಕಡೆ ಅದಕ್ಕೆ ಬಿಗಿಯಾದ ಕಾನೂನುಗಳನ್ನ ಮಾಡಬೇಕಾದ್ದು ಅದು ಒಂದು ಕಡೆ ಸರಿ ಅಂತ ಇದ್ರೂ ಸಹ, ಆದರೆ ಮೂಲ ಸಮಸ್ಯೆ ಇರ್ತಕ್ಕಂಥದ್ದು ಕಳೆದ 40-50 ವರ್ಷಗಳಿಂದ ರೈತರ ಒಂದು ಡಿಮ್ಯಾಂಡ್ ಏನು ಅಂದರೆ, ರೈತ ಬೆಳೆದಂಥ ಒಂದು ಬೆಲೆಗೆ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಟ್ಟರೆ ಯಾವುದೇ ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು. ಸರ್ಕಾರ ಆ ಒಂದು ಕೆಲಸವನ್ನು ಮಾಡ್ದೇ ಇವತ್ತು ಯಾವುದೋ ಮೈಕ್ರೋ ಫೈನಾನ್ಸ್ಗಳು ಈ ಆತ್ಮಹತ್ಯೆಗೆ ಕಾರಣ ಅಂತ ಹೇಳೋದನ್ನು ನಾನು ಖಂಡಿಸ್ತೀನಿ. ಈಗ ಆ ಮೈಕ್ರೋ ಫೈನಾನ್ಸ್ಗಳಾಗಲಿ ಅಥವಾ ಬ್ಯಾಂಕ್ಗಳಾಗಲಿ ಬಡ್ಡಿ ರಹಿತವಾಗಿ ಅಥವಾ ಕಡಿಮೆ ಬಡ್ಡಿಯಲ್ಲಿ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಈಗ ಅಥವಾ ಸುಗ್ರೀವಾಜ್ಞೆ ತರುವಂಥದ್ದನ್ನ ಸ್ವಾಗತ ಮಾಡೋಣ, ಅದು ಬೇರೆ. ಆದರೆ ಸರ್ಕಾರದ ಜವಾಬ್ದಾರಿ, ಯಾವುದೇ ಒಂದು ಸರ್ಕಾರ ಇರ್ಬೋದು, ಇವತ್ತು ಒಂದು ಕಾಂಗ್ರೆಸ್ಸು ಅಂತ ಹೇಳೋದು, ಆ ಸರ್ಕಾರಗಳು ಇವತ್ತು ರೈತ ಬೆಳೀತಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು, ಇದು ರೈತರ 40-50 ವರ್ಷದ ಒಂದು ಪ್ರಮುಖ ಬೇಡಿಕೆ. ಅದನ್ನಿವತ್ತು ಸಂಪೂರ್ಣವಾಗಿ ಅದರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ನನ್ನ ಒತ್ತಾಯ ಏನು ಅಂದರೆ, ಯಾವುದೇ ಒಂದು ಬೆಳೆ ಇರ್ಬೋದು, ಅದು ಶುಂಠಿ ಇರ್ಬೋದು, ತೆಂಗಿರ್ಬೋದು, ತಂಬಾಕಿರ್ಬೋದು, ಯಾವುದೇ ಒಂದು ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಸರ್ಕಾರ ಉತ್ತಮವಾದ ಬೀಜವನ್ನು ಕೊಟ್ಟು ಆ ಮಾರುಕಟ್ಟೆ ವ್ಯವಸ್ಥೆ ಮಾಡಿ, ರೈತ ಹಾಕಿರ್ತಕ್ಕಂಥ ಬಂಡವಾಳ, ಅವನು ಶ್ರಮ, ಕೂಲಿ ಸೇರಿದಂಗೆ ವಾಪಸ್ ಬರುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕೇ ಹೊರತು ನಾವು 3,75,000 ಕೋಟಿ ಬಜೆಟನ್ನು ಮಂಡಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಹಳ್ಳಿಗಾಡಿನ 50ಕ್ಕೂ ಹೆಚ್ಚು % ರೈತರುಗಳಿಗೆ 10% ಹಣನೂ ಕೊಡ್ದೇನೆ ಇವರು ಯಾವ್ಯಾವುದೋ ಯೋಜನೆಗಳಿಗೆ, ನೀರಾವರಿ ಯೋಜನೆ, ಇನ್ನೊಂದು ಯೋಜನೆ, ರಸ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಮತ್ತೆ ಜೋಬಿಗೆ ಹಣ ಸೇರಿಸ್ಕೊಳ್ಳೋಂಥ ಕಾರ್ಯಕ್ರಮ ಆಗ್ತಾಯಿದೆ ಹೊರತು ರೈತರ ಹಿತದೃಷ್ಟಿಯಿಂದ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ತಾಯಿಲ್ಲ. ನನ್ನ ಒತ್ತಾಯ ಎಲ್ಲ ಪಕ್ಷಗಳಿಗೂ ಮತ್ತು ಪಕ್ಷದ ಮುಖಂಡರಿಗೂ ಒತ್ತಾಯ ಏನಂದರೆ, ಇವತ್ತು ಈ ರೈತರ ಆತ್ಮಹತ್ಯೆ ಅಂತಕ್ಕಂಥದ್ದು ಇಂಥ ಒಂದು ಆಧುನಿಕ ವ್ಯವಸ್ಥೆ ಒಳಗೆ ನಮ್ಮ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ. ಇದನ್ನು ತಡೆಗಟ್ಟೋದಕ್ಕೆ ಸರ್ಕಾರ ಅತಿ ಶೀಘ್ರವಾಗಿ ರೈತರ ಯಾವುದೇ ಬೆಳೆಗಳನ್ನು ಅವರು ಬೆಳೆಯೋದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡಬೇಕು. ಮತ್ತು ಬೆಲೆ ಕುಸಿತ ಆದಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಬೆಲೆಯನ್ನು ಕೊಟ್ಟು ರೈತನಿಗಾಗಿರೋ ನಷ್ಟ ತುಂಬಿಕೊಟ್ರೆ ಆತ್ಮಹತ್ಯೆ ಅನ್ನೋದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಬೇಕು. ಮತ್ತು ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳು, ಇವತ್ತು ಏನಾಗಿದೆ ಅಂದರೆ, ಇಡೀ ಕರ್ನಾಟಕದಲ್ಲಿ ಏನು 224 ಜನ ಆಯ್ಕೆಯಾಗಿ ಹೋಗ್ತಾರೆ, ಯಾರೊಬ್ಬರು ಈ ರೈತರ ಪರವಾದ ಧ್ವನಿಯನ್ನು ಎತ್ತಾ ಇಲ್ಲ. ರೈತರ ಪರವಾದ ಧ್ವನಿ ಎತ್ತಬೇಕು. ಎಲ್ಲ ಇಲ್ಲಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥದ್ದು ಹೆಚ್ಚಿನ ಪಾಲು ನಗರ ಪ್ರದೇಶದಲ್ಲಿ 30-40 ಸೀಟ್ ಬಿಟ್ಟರೆ ಎಲ್ಲ ರೈತರಿಂದ ಆಯ್ಕೆಯಾಗಿ ಹೋಗ್ತಕ್ಕಂಥದ್ದು ಶಾಸಕರುಗಳು. ಈ ಶಾಸಕರುಗಳು ಅಲ್ಲಿ ಶಾಸನ ಸಭೆಯಲ್ಲಿ
ಆ ಒಂದು ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಏನೇನಾಗಬೇಕು, ಉತ್ತಮವಾದ ಬೀಜ ಇರ್ಬೋದು, ಅದಕ್ಕೆ ಒಂದು ಪ್ರೋಸೆಸ್ಸಿಂಗ್ ಇಂಡಸ್ಟ್ರಿಗಳಿರ್ಬೋದು, ಎಲ್ಲ ಬೆಳೆಗಳಿಗೂ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗಬೇಕೇ ಹೊರತು ನಾವು ಇವತ್ತು ನೋಡ್ತಾ ಇದ್ದೀವಿ ಶಾಸನಸಭೆಯಲ್ಲಿ ಒಂದೇ ಒಂದು ವ್ಯಕ್ತಿಗಳು ಒಂದೇ ಒಂದು ನಿಮಿಷ ಇವತ್ತು ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ ಕೇಳುವಾಗ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ರೈತರ ಪಕ್ಷ ಅಂತ ಹೇಳ್ತಾರೆ. ರೈತರಿಗೆ ಯೋಜನೆ ಮಾಡ್ತಾನೆ ಇವತ್ತು ರೈತರಿಗೆ ಹೊಂದಿಸೋ ಕೆಲಸ ಎಲ್ಲ ಪಕ್ಷಗಳಿಂದ ಆಗ್ತಾಯಿದೆ. ಹಾಗೆ ಮುಂದಿನ ದಿನದಲ್ಲಿ ಇದಾಗದೆ ಹೋದರೆ ಜನ ತಾವೇ ಜಾಗೃತರಾಗಿ ಮುಂದೆ ಈ ರಾಜಕೀಯ ಪಕ್ಷಗಳನ್ನು ತಿರಸ್ಕರಿಸುವಂಥ ವಾತಾವರಣ ಮುಂದಿನ ದಿನದಲ್ಲಿ ಈ ಆತ್ಮಹತ್ಯೆಗಳಿಗೆ ಜಾಸ್ತಿ ಆದರೆ ರೈತರ ಬೀದಿಗಿಳಿದು ದೊಡ್ಡ ಒಂದು ಕ್ರಾಂತಿ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ, ಇವತ್ತು ನಮ್ಮ ಅರಕಲಗೂಡಿನ ಎಲ್ಲ ರೈತರ ನನ್ನ ಮನವಿ ಇದೆ, ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದಕ್ಕೆ ಕೈ ಹಾಕೋದು ಬೇಡ. ಯಾಕೆಂದರೆ ಇವತ್ತು ಒಬ್ಬ ರೈತನ ಆತ್ಮಹತ್ಯೆಯಿಂದ ಅವನ ಇಡೀ ಕುಟುಂಬಕ್ಕೆ ಅದಕ್ಕೆ ನೋವನ್ನು ಬರ್ಸೋಕ್ಕಾಗಲ್ಲ. ಸರ್ಕಾರ ಯಾವುದೋ ಒಂದು 4 ಲಕ್ಷ 5 ಲಕ್ಷ ಪರಿಹಾರ ಕೊಡೋದು, ಅದು ಆ ಕುಟುಂಬಕ್ಕೆ ಆ ನೋವನ್ನು ನೀಗಿಸೋ ಶಕ್ತಿ ಕೊಡಲ್ಲ. ಕೈ ಹಾಕೋದು ಬೇಡಿ, ಎಂಥದೇ ಇದ್ರೂ ಅದನ್ನು ಸಾಧ್ಯ